ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್ಸ್. ಇವತ್ತು ತೋರಿಸ್ತಿರೋದು ಹಾಫ್ ಮೂನ್ ಡಿಸೈನ್, ಅಂದರೆ ಅರ್ಧ ಚಂದ್ರ ಡಿಸೈನ್ ಹೇಗೆ ಹಾಕೋದು ಅಂತ. ಅದಕ್ಕೆ ಈ ಥರ 6 ಎಳೆ ದಾರ ತೊಗೊಂಡಿದ್ದೀನಿ. ಅದು ಹೇಗೆ ತಗೊಳ್ಳೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೀಡಲ್ಲು 0.75 mm 11 ಆದರೂ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ಚಿಕ್ಕ ಬೀಡ್ಸ್ ತೊಗೊಂಡಿದ್ದೀನಿ. ಈಗ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 6 ಎಳೆ ದಾರ ತೊಗೊಂಡಿರ್ತಿಲ್ಲ, ಅದನ್ನು ಗಂಟು ಹಾಕ್ಬಿಡಿ. ಹಾಗೆ ಈ ಥರ ರೋಲ್ ತೊಗೊಂಡು ನಾಟ್ ಹಾಕ್ಕೊಳ್ಳೋಣ. ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ತೊಗೊಂಡು ನೀಡಲ್ಲಿಂದ ನಾಟ್ ಹಾಕ್ಕೊಳ್ಳಿ. ಆ ಥರ ನಾಟ್ ಬರಬೇಕು. ನಾಟ್ ಹಾಕಿದ್ಮೇಲೆ ಏನು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅದು ಒಂದು ಕೈಲಿ ಇಟ್ಕೊಳ್ಳಿ. ಈಗ ಅದರಿಂದ 8 ಚೈನ್ ಹಾಕೋತೀವಿ. 8 ಚೈನ್ಗಳು ಹಾಕೊಳ್ಳೋಣ. 1 2 3 4 5 6 7 8 ಚೈನ್ ಆದಮೇಲೆ ಅದು ಏನು ಫಸ್ಟ್ ಚೈನ್ ಕಾಣ್ತಿದೆಯಲ್ವಾ, ಫಸ್ಟ್ ಚೈನಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೋಬೇಕು. ನೋಡಿ, ಆ ಥರ ಫಸ್ಟ್ ಚೈನಿಗೆ ಹೋಗಿ ಈಗ ನೀಡಲ್ ಮೇಲೆ 2 ದಾರ ಕಾಣಿಸ್ತಿದೆಯಲ್ಲ, 2 ದಾರ ಸಮೇತ ಥ್ರೆಡ್ ತೊಗೋಬೇಕು ಫ್ರೆಂಡ್ಸ್. ಲಾಕ್ ಮಾಡ್ಕೋಬೇಕು. ನೋಡಿ, ಆ ಥರ ಲಾಕ್ ಆದಮೇಲೆ ನೋಡಿ, ಇದು ಸರ್ಕಲ್ ಥರ ಕಾಣ್ತಿದೆಯಲ್ವಾ, ಈಗ ಸರ್ಕಲ್ಲು ಫುಲ್ಲು ಕಂಪ್ಲೀಟು ಫಿಲ್ ಮಾಡಬೇಕು. ಈಗ ತೋರಿಸ್ತಿರೋದು ಫಸ್ಟ್ನೇ ಸ್ಟೆಪ್ಪು. ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೋಬೇಕು. ಆ ಸರ್ಕಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 3 ದಾರ ಕಾಣ್ತಿದೆಯಲ್ಲ, 3 ದಾರ ಸೇರಿಸಿ 1 ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಸರ್ಕಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 3 ದಾರ ಕಾಣ್ತಿದೆಯಲ್ವಾ, ಆ ಎಕ್ಸ್ಟ್ರಾ ಥ್ರೆಡ್ನ ಸೈಡಲ್ಲಿ ಸರಿಸ್ಬಿಟ್ಟಿಟ್ಕೊಳ್ಳಿ. 3 ದಾರ ಸೇರಿಸಿ 1 ಮಾಡ್ಕೋಬೇಕು. ಹಾಫ್ ಸಿಂಗಲ್ ಕ್ರೋಶ. ಇದು ಎರಡನೇದು ಹಾಫ್ ಸಿಂಗಲ್ ಕ್ರೋಶ. ಈಗ ಮೂರನೇದು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ ಸರ್ಕಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 3 ದಾರ ಸೇರಿಸಿ 1 ಮಾಡ್ಕೋಬೇಕು. ನಾಲ್ಕನೇದು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸರ್ಕಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 3 ದಾರ ಸೇರಿಸಿ 1 ಮಾಡ್ಕೋಬೇಕು. ಐದನೇದು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸರ್ಕಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 3 ದಾರ ಸೇರಿಸಿ 1 ಮಾಡ್ಕೋಬೇಕು. ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ತಾ ಇರಬೇಕು ಫ್ರೆಂಡ್ಸ್. ಈಗ ಏನು ಎಕ್ಸ್ಟ್ರಾ ಥ್ರೆಡ್ ಇದೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು 5 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀವಲ್ಲ, ಅದೇನು ಪ್ರಾಬ್ಲಮ್ ಆಗಲ್ಲ. ಈಗ ತೆಗ್ದು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಆ ಸರ್ಕಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಆ ನೀಡಲ್ ಮೇಲೆ ಏನು 3 ದಾರ ಕಾಣ್ತಿದೆಯಲ್ಲ, 3 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಹಾಫ್ ಸಿಂಗಲ್ ಕ್ರೋಶ. ಫುಲ್ಲು ಟೋಟಲ್ಲು ಸರ್ಕಲ್ ಫಿಲ್ ಆಗಬೇಕು ಫ್ರೆಂಡ್ಸ್. ಟೋಟಲ್ಲು 16 ಸರ್ಕಲ್ಲು ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡಿದ್ದಾದಮೇಲೆ ಅದು ಏನು ಸ್ಟಾರ್ಟಿಂಗ್ ಹೋಲ್ ಕಾಣಿಸ್ತಿದೆಯಲ್ಲ, ಆ ಹೋಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಲಾಕ್ ಮಾಡಿಬಿಡಿ. ಟೋಟಲು 16 ಹಾಫ್ ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಲಾಕ್ ಆಗಿದ್ದಾದಮೇಲೆ 2 ಟೈಮ್ಸ್ ಚೈನ್ ಮಾಡ್ಕೊಳ್ಳೋಣ. 1 2 ಚೈನ್ ಆದಮೇಲೆ ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಅಲ್ಲಿ ಸ್ಟಾರ್ಟಿಂಗ್ ಹೋಲ್ ಕಾಣಿಸ್ತಿದೆ ನೋಡಿ, ಆ ಹೋಲ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ ನೀಡಲ್ ಮೇಲೆ 3 ದಾರ ಕಾಣಿಸ್ತಿದೆಯಲ್ಲ, 3 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಇದು ಎರಡನೇ ಸ್ಟೆಪ್ ಫ್ರೆಂಡ್ಸ್. ಇದು ಅಷ್ಟೇ, ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಹೋಲಿಗೆ ಹೋಗಬೇಕು. ನಾವೇನು ಫಸ್ಟ್ ಮಾಡ್ತೀವಿ ಅದೇ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 3 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಹಾಫ್ ಸಿಂಗಲ್ ಕ್ರೋಶೆಟ್ ಆಯ್ತಲ್ಲ. ಈಗ ಮತ್ತೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ಳಿ. ಆ ಹೋಲ್ ಬಿಟ್ಟು ಪಕ್ಕದ ಹೋಲ್ ಕಾಣ್ತಿದೆ ನೋಡಿ, ಪಕ್ಕದ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 3 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಅದೇ ಹೋಲಿಗೆ ಸೇಮ್ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 3 ದಾರ ಸೇರಿಸಿ 1 ಮಾಡ್ಕೊಳ್ಳಿ. 1 2 ಕಂಪ್ಲೀಟ್ ಆಯ್ತಲ್ವಾ. ಈಗ ಮೂರನೇದು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕನೇ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗೇನು 3 ದಾರ ಕಾಣ್ತಿದೆ, 3 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಇದಕ್ಕೆ ಮಾತ್ರ ಸಿಂಗಲ್ ಒಂದು ಟೈಮ್ ಮಾತ್ರ ಮಾಡ್ಕೋಬೇಕು.
ಈಗ ಫಸ್ಟ್ನೇ ಹೋಲಿಗೆ 2 ಸಲ ಮಾಡ್ಕೊಳ್ಳಿ, ಸೆಕೆಂಡ್ನೇ ಹೋಲಿಗೆ 2 ಸಲ ಮಾಡ್ಕೊಳ್ಳಿ, ಮೂರನೇ ಹೋಲಿಗೆ 1 ಸಲ ಮಾಡ್ಕೊಳ್ಳಿ. ಈಗ ತೋರಿಸ್ತೀನಿ ನೋಡಿ. ಈಗ ಫಸ್ಟ್ನೇ ಹೋಲಿ ಅಂತ ಕನ್ಸಿಡರ್ ಮಾಡಿ. ಅದನ್ನು ಫಸ್ಟ್ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ತಂದು 3 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಮತ್ತೆ ಅದೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ತಂದು 3 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಒಂದು ಹೋಲಿಗೆ 2 ಟೈಮ್ಸ್ 2 ಸಲ ಮಾಡ್ಕೋಬೇಕು. ಫಸ್ಟ್ನೇ ಹೋಲಿಗೆ ಸೆಕೆಂಡ್ನೇ ಹೋಲಿಗೆ, ಮೂರನೇ ಹೋಲಿಗೆ 1 ಟೈಮ್ ಮಾಡ್ಕೋಬೇಕು, ನಾಲ್ಕನೇ ಹೋಲಿಗೆ 2 ಟೈಮ್ಸ್ ಮಾಡ್ಕೋಬೇಕು, ಐದನೇ ಹೋಲಿಗೆ 2 ಟೈಮ್ಸ್ ಮಾಡ್ಕೋಬೇಕು, ಆರನೇ ಹೋಲಿಗೆ 1 ಟೈಮ್ ಮಾಡ್ಕೋಬೇಕು. ಅದೇ ಥರ ಫುಲ್ಲು ಸರ್ಕಲ್ ಫಿಲ್ ಆಗೋವರೆಗೂ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ 8 ಚೈನ್ ಕೌಂಟ್ ಮಾಡಿ ಕರೆಕ್ಟಾಗಿ ಹಾಕೊಳ್ಳಿ. 8 ಚೈನ್ ಆದಮೇಲೆ ಫಸ್ಟ್ನೇ ಸ್ಟೆಪ್ಪು ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಎಷ್ಟು ಆ ಸರ್ಕಲ್ ಫಿಲ್ ಆಗೋದಕ್ಕೆ 16 ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 16 ಹಾಫ್ ಸಿಂಗಲ್ ಕ್ರೋಶ ಆದಮೇಲೆ ಸೆಕೆಂಡ್ ಸ್ಟೆಪ್ಪು ಮತ್ತೆ ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದೇನು ಕೌಂಟ್ ಇಲ್ಲ ನಿಮಗೆ. ಫಸ್ಟ್ನೇದು 8 ಚೈನು, ಆಮೇಲೆ 16 ಹಾಫ್ ಸಿಂಗಲ್ ಕ್ರೋಶ, ಇವೆರಡು ನೀಟಾಗಿ ಕೌಂಟ್ ಮಾಡಿ ಹಾಕ್ಕೊಂಡೋದ್ರೆ ಇನ್ನು ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು, ಫೋರ್ತ್ ಸ್ಟೆಪ್ಪು ಅದೇನು ಕೌಂಟ್ ಇಲ್ಲ. ಈಗ ಸೆಕೆಂಡ್ ಸ್ಟೆಪ್ಪು ಫುಲ್ಲು ಕಂಪ್ಲೀಟು ಫಿಲ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಫುಲ್ಲು ಕಂಪ್ಲೀಟ್ ಫಿಲ್ ಆದಮೇಲೆ ಅಲ್ಲೇನು 2 ಚೈನ್ ಹಾಕಿರ್ತೀವಲ್ವ ಸ್ಟಾರ್ಟಿಂಗಲ್ಲಿ, ಆ 2 ಚೈನ್ ಒಳಗಡೆ ಹೋಲ್ ಕಾಣ್ತಿದೆ ನೋಡಿ. ಸ್ಟಾರ್ಟಿಂಗ್ ಮೇಲ್ಗಡೆನೆ ಆ ಹೋಲ್ಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ ಲಾಕ್ ಮಾಡ್ಕೊಬಿಡಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್. ಈಗ ಮೂರನೇ ಸ್ಟೆಪ್ಪು 2 ಚೈನ್ ಮಾಡ್ಕೋಬೇಕು. 1 2 ಚೈನ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಆ ಪಕ್ಕ ಸ್ಟಾರ್ಟಿಂಗಲ್ಲಿ ಹೋಲ್ ಕಾಣ್ತಿದೆಯಲ್ಲ, ಆ ಸ್ಟಾರ್ಟಿಂಗ್ ಹೋಲ್ಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಮೊದಲಿಗೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಆಮೇಲೆ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಅದೇ ಹೋಲ್ಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡಿ ಡಬಲ್ ಕಂಬ ಮಾಡ್ಕೊಂಡು ಹೋಗ್ಬೇಕು. ಮೂರನೇ ಸ್ಟೆಪ್ಪಲ್ಲಿ ಡಬಲ್ ಕಂಬ ಮಾಡ್ಕೊಂಡು ಹೋಗ್ಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈಗ ಪಕ್ಕದಲ್ಲಿರೋ ಹೋಲ್ಗೆ ಹೋಗಿ ನೀಡಲ್ ಹಾಕಿದಾರಂತಂದು ಈಗ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಅದೇ ಹೋಲ್ಗೆ ಹೋಗಿ ನೀಡಲ್ ಹಾಕಿದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈಗ ಮೂರನೇ ಹೋಲ್ ಕಾಣ್ತಿದೆಯಲ್ವಾ, ಮೂರನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಈಗ ಮೂರನೇ ಸ್ಟೆಪ್ಪಲ್ಲಿ ಯಾವ ಥರ ಹಾಕ್ಕೊಂಡಿದ್ದೀರಿ ಅಂತ ಗೊತ್ತಲ್ವಾ, ಅದೇ ಥರ ಹಾಕ್ಕೊಂಡು ಹೋಗ್ಬೇಕು. ಆದರೆ ಇದು ಡಬಲ್ ಕಂಬ ಮಾಡ್ಕೊಂಡು ಹೋಗ್ಬೇಕು. ಅಡ್ರಲ್ಲಿ ಮಾಡ್ತಿರೋದು ಯಾವುದು ಹಾಫ್ ಸಿಂಗಲ್ ಕ್ರೋಶ ಮಾಡ್ತಿದ್ವಿ, ಇವಾಗ ಡಬಲ್ ಕಂಬ ಮಾಡ್ಕೋಬೇಕು. ಸೇಮ್ ಪ್ರೋಸೆಸ್. ಫಸ್ಟ್ ಹೋಲಿಗೆ 2 ಟೈಮ್ಸ್ ಹಾಕೋಬೇಕು, ಸೆಕೆಂಡ್ ಹೋಲಿಗೆ 2 ಟೈಮ್ಸ್ ಹಾಕಬೇಕು, ಮೂರನೇ ಹೋಲಿಗೆ 1 ಟೈಮ್ ಹಾಕೋಬೇಕು, ನಾಲ್ಕನೇ ಹೋಲಿಗೆ 2 ಸಲ ಹಾಕೋಬೇಕು, ಐದನೇ ಹೋಲಿಗೆ 2 ಸಲ ಹಾಕೋಬೇಕು, ಆರನೇ ಹೋಲಿಗೆ 1 ಸಲ ಹಾಕೋಬೇಕು. ಅರ್ಥ ಆಯ್ತಲ್ವಾ? ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ನಾನು ಇನ್ನೊಂದ್ಸಲಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದೇ ಹೋಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ ಮಾಡ್ಕೊಂಡು ಹೋಗ್ಬೇಕು. ಈ ಥರ ಕಂಪ್ಲೀಟು ಪ್ರೋಸೆಸ್ಸು ಫುಲ್ಲು ಕಂಪ್ಲೀಟು ಮಾಡ್ಕೋಬೇಕು ಫ್ರೆಂಡ್ಸ್. ಇದೆಲ್ಲ ಕೌಂಟ್ ತೊಗೋಬೇಡಿ. ನಿಮಗೇನಿದ್ರು ಚೈನ್ ಏನಾಗ್ತೀರ ಅದು ಮತ್ತು ಫಸ್ಟ್ನೇ ಸ್ಟೆಪ್ಪು, ಅವೆರಡು ಸ್ಟೆಪ್ಪು ಕೌಂಟ್ ತೊಗೋಬೇಕು ಅಷ್ಟೇ. ಈಗ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈಗ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಆ ಹೋಲ್ಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಈಗ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಯಿತು. ಈಗ ಮತ್ತೆ 2 ಟೈಮ್ಸ್ ಚೈನ್ ಮಾಡ್ಕೊಳ್ಳೋಣ. 1 2 ಚೈನ್ ಮಾಡಿ ಮತ್ತೆ ಬ್ಯಾಕ್ ಟರ್ನ್ ಮಾಡ್ಕೊಳ್ಳಿ.
ಬ್ಯಾಕ್ ಟರ್ನ್ ಮಾಡೋದು ಯಾಕೆ ಅಂದರೆ ಆ ಹೋಲ್ಗಳು ನೀಟಾಗಿ ಕಾಣುತ್ತೆ ಅಂತ. ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೋಬೇಕು. ಫಸ್ಟ್ನೇ ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈಗ 3 ದಾರ ಕಾಣ್ತಿದೆಯಲ್ಲ, 3 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಹಾಫ್ ಸಿಂಗಲ್ ಕ್ರೋಶ. ಇದು 4ನೇ ಸ್ಟೆಪ್ಪು ಫ್ರೆಂಡ್ಸ್. ಸೇಮ್ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಈ 3 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ, ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅಲ್ಲಿ ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದನ್ನು ಎಳ್ಕೊಳ್ಳಿ, ಆವಾಗ ನೀಟಾಗಿ ಸರಿಯಾಗಿ ಕೂರುತ್ತೆ. ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ಳಿ. ಈಗ ಸೆಕೆಂಡ್ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಅದೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಅದು ದಾರ ಇರುತ್ತಲ್ಲ ಅದು ಎಳ್ಕೊಬಿಡಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈಗ 3ನೇ ಹೋಲಿಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಕಾಣ್ತಿದೆಯಲ್ಲ, 3 ದಾರ ಸೇರಿಸಿ ಒಂದು ಮಾಡ್ಕೊಳ್ಳಿ. ಈ ಹೋಲಿಗೆ ಮಾತ್ರ ಒನ್ ಟೈಮ್ ಮಾಡ್ಕೋಬೇಕು. ಸೇಮ್ ಫುಲ್ಲು ಕಂಪ್ಲೀಟ್ ಅದೇ ಥರ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ಪಲ್ಲಿ ಮಾಮೂಲಿ 8 ಚೈನ್ ಹಾಕ್ತೀರಾ, ಅದಾದಮೇಲೆ ಫಸ್ಟ್ ಸ್ಟೆಪ್ಪು 16 ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೆಕೆಂಡ್ನೇ ಸ್ಟೆಪ್ಪು ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 3ನೇ ಸ್ಟೆಪ್ಪು ಡಬಲ್ ಕಂಬ ಮಾಡ್ಕೊಂಡು ಹೋಗ್ಬೇಕು. ಈಗ 4ನೇ ಸ್ಟೆಪ್ಪು ಮತ್ತೆ ಹಾಫ್ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೇಕು. ಫುಲ್ಲು ಕಂಪ್ಲೀಟ್ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಆಗ ಸರ್ಕಲ್ ಅನ್ನೋದು ನಿಮಗೆ ನೀಟಾಗಿ ಬರುತ್ತೆ. ನಾನು ಹೇಳಿರೋ ಥರ ಮಾಡ್ಕೊಂಡೋಗಿ ನೀಟಾಗಿ ಕೂರುತ್ತೆ. ಈಗ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟ್ ಆಯಿತು. ಈಗ ಲಾಕ್ ಮಾಡ್ಕೊಳ್ಳೋಣ. ಅದು ಏನು ಸ್ಟಾರ್ಟಿಂಗ್ ಹೋಲ್ ಗ್ಯಾಪ್ ಕಾಣ್ತಿದೆಯಲ್ವ, ಆ ಹೋಲ್ಗೆ ಹೋಗಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಈಗ ಫೋಲ್ಡ್ ಮಾಡಿ, ಮಧ್ಯ ಬರೋ ಥರ ಫೋಲ್ಡ್ ಮಾಡಿ, ಅಂದರೆ ಅರ್ಧ ಚಂದ್ರ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು. ಆ ಥರ ಫೋಲ್ಡ್ ಮಾಡಿ ಅಲ್ಲಿ ಏನು ಸ್ಟಾರ್ಟಿಂಗಲ್ಲಿ ನಿಮಗೆ ಹೋಲ್ ಕಾಣ್ತಿದೆ ನೋಡಿ, ಅಲ್ಲಿ ನಿಮಗೆ ಆ ಕಡೆ ಈ ಕಡೆ ಎರಡೂ ಕಡೆಯೂ ಹೋಲ್ ಕಾಣ್ತಿದ್ವಲ್ಲ, ಎರಡೂ ಹೋಲ್ನು ಸೇರಿಸಿ ನೀಡಲ್ ಹಾಕಿ ದಾರ ಅಂತಂದು ಲಾಕ್ ಮಾಡ್ಕೋಬೇಕು. ಆವಾಗ ಆದರೆ ಆ ನೀಟಾಗಿ ಅರ್ಧ ಚಂದ್ರ ನೀಟಾಗಿ ಫಿಕ್ಸಾಗಿ ಕೂರುತ್ತೆ ನೋಡಿ. ಸ್ವಲ್ಪ ಟೈಟು ಅನಿಸುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಲಾಕ್ ಆಯಿತು. ಈಗ ಥ್ರೆಡ್ನ ಸ್ವಲ್ಪ ಮೇಲೆ ಎಳ್ದು ಒಂದು ಚಿಕ್ಕ ಬೀಡ್ ಹಾಕಿ ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಈಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಆ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಷರ್ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿ ಮೆಷರ್ ನೋಡಿ. ಅಲ್ಲಿ ಎರಡೂ ಹೋಲ್ನು ಕಂಪ್ಲೀಟ್ ಜಾಯಿನ್ ಆಗಬೇಕು. ಎರಡೂ ಹೋಲಿಂದ ಜಾಯಿನ್ ಮಾಡ್ಕೊಂಡು ನೀಡಲ್ ಹಾಕಿದಾರಂತಂದು ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಥ್ರೆಡ್ ಮೇಲೆ ಎಳೆದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಬಿಡಿ. ಬೀಡ್ ಲಾಕ್ ಮಾಡಿ, ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಮೆಜರ್ ಬರುತ್ತೆ ಅಲ್ಲಿಗೆ ನೋಡಿ ಎರಡೂ ಹೋಲಲ್ಲಿ ನೀಡಲ್ ಹಾಕಿದಾರ ಅಂತಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ಲು ಕಂಪ್ಲೀಟ್ ಆಗಬೇಕು ಫ್ರೆಂಡ್ಸ್. ಅದು ಏನು ಎರಡು ಹೋಲ್ಗಳು ಕಾಣ್ತಿದೆಯಲ್ಲ, ಎರಡು ಪಟ್ಟಿ ಕಾಣ್ತಿದೆಯಲ್ಲ, ಅವೆರಡೂ ಸಹ ಕಂಪ್ಲೀಟ್ ಫಿಲ್ ಮಾಡಬೇಕು. ಫಿಲ್ ಮಾಡಿ ಆಗಿದ್ದಾದಮೇಲೆ ನೋಡಿ ಹೀಗೆ ಬಂದಿದೆ ಡಿಸೈನು. ಎಂಡ್ ಮಾಡಿ ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ ನೋಡಿ. ಡಿಸೈನ್ ಈ ಥರ ಬಂದಿದೆ ಫ್ರೆಂಡ್ಸ್, ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ಇನ್ನೊಂದೆರಡು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಬಟ್ಟೆಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್, ಬನ್ನಿ. ಮೊದಲಿಗೆ ಒಂದು ಲೇಸ್ ತೊಗೊಂಡಿದ್ದೀನಿ, ನೀವು ಸೀರೆಗಾದರೂ ಮಾಡ್ಕೋಬಹುದು. ಅದಕ್ಕೆ ಕಾಟನ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಲೇಸ್ ಬಂದುಬಿಟ್ಟು ನನಗೆ ಬ್ಲ್ಯಾಕ್ ಕಲರ್ ಇದೆ. ನೀವು ಸೀರೆ ಯಾವ ಕಲರ್ ಇದೆ ಆ ಥ್ರೆಡ್ನ ಕಾಟನ್ ಥ್ರೆಡ್ ಯೂಸ್ ಮಾಡಿ. ಈಗ ಬ್ಯಾಕ್ ಸೈಡಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ಳಿ. ಮೇಲೆ ಎಳ್ಕೊಂಡು ಒಂದು 2 mm ಬೀಡ್ ತೊಗೋತೀನಿ, ಒಂದು ಮೀಡಿಯಮ್ ಸೈಜ್ ಬೀಡ್ ತೊಗೋತೀನಿ. ಬೀಡ್ ಇನ್ಸರ್ಟ್ ಮಾಡಿ ಮತ್ತು ಅದಕ್ಕಿಂತ ದೊಡ್ಡ ಬೀಡ್ ತೊಗೋತೀನಿ, 6 mm ಬೀಡ್ ತೊಗೋತೀನಿ. 2 mm ಬೀಡು ಮತ್ತು 6 mm ಬೀಡ್ ತೊಗೋತೀನಿ ಫ್ರೆಂಡ್ಸ್. ಎರಡೂ ಸೇರಿಸಿ ಹಾಕಿ
ಸ್ವಲ್ಪ ಮೇಲೆ ಎಳೆದು ಈಗ ಅರ್ಧ ಚಂದ್ರ ಇರುತ್ತಲ್ವ ಹಾಫ್ ಮೂನು ಅದನ್ನು ತೊಗೊಳ್ಳಿ. ಅದನ್ನು ತೊಗೊಂಡು ಬ್ಯಾಕ್ ಸೈಡಿಂದ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀಡಲಿಂದ ಆ ಥರ ಒಳಗಡೆ ಎಳ್ಕೊಂಡು ಇನ್ಸರ್ಟ್ ಮಾಡ್ಕೋಬೇಕು. ಮೇಲೆ ಎಳ್ಕೊಳ್ಳಿ. ಮೇಲೆ ಎಳ್ಕೊಂಡಿದ್ದಾದ್ಮೇಲೆ ಅದು ಏನು ದೊಡ್ಡ ಬೀಟ್ ಕಾಣ್ತಿದೆಯಲ್ವಾ ಮಣಿ, ಆ ಮಣಿ ಒಳಗಡೆಯಿಂದ ಎರಡೂ ಮಣಿ ಒಳಗಡೆಯಿಂದ ನೀಡಲ್ ಬರಬೇಕು. ಆವಾಗಾದರೆ ಟೈಟಾಗಿ ಕೂರುತ್ತೆ ಬೀಡು. ಆ ಹೋಲ್ ಏನಿದೆ ಆ ಹೋಲಿಗೆ ನೀಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ. ಇಷ್ಟೇ. ಈಗ ಬ್ಯಾಕ್ ಸೈಡಿಗೆ ನೀಡಲ್ ಹಾಕಿ ದಾರನ ಎಳ್ಕೊಳ್ಳಿ. ಎಳ್ಕೊಂಡಿದ್ದಾದಮೇಲೆ ಈಗ ನಾಟ್ ಮಾಡ್ಕೊಳ್ಳಿ. ಥ್ರೆಡ್ನ ಗಂಟು ಮಾಡ್ಕೊಳ್ಳಿ, ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಿದ್ದಾದಮೇಲೆ ಆ ಥ್ರೆಡ್ನ ಕಟ್ ಮಾಡಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ನೀಟಾಗಿ ಈಸಿಯಾಗಿದೆ. ಇದಕ್ಕೆ ಒಂದು 400ರಿಂದ 450 ರೂಪಾಯಿ ಚಾರ್ಜ್ ಮಾಡ್ಬೋದು. ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಒಂದ್ಸಲಿ ಒಮ್ಮೆ ಟ್ರೈ ಮಾಡಿದ್ದಾದಮೇಲೆ ಹೇಗೆ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್. ನೋಡಿ, ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಈ ಥರ ಬರುತ್ತೆ ಡಿಸೈನ್, ಫುಲ್ ಡಿಸೈನು. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ವಾ ಹಾಫ್ ಮೂನ್ ಡಿಸೈನು. ಅರ್ಧ ಚಂದ್ರ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕೇಳಿ, ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಮುದ್ದಾಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.